ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ನಾಸಿಕ್ನ ಐಶ್ವರ್ಯ ದುಬೆ. ನನ್ನ ಸಹೋದರಿಯ ವಿವಾಹವನ್ನು ಮೇ ತಿಂಗಳ ಆರಂಭದಲ್ಲಿ ನಿಗದಿತಪಡಿಸಲಾಗಿತ್ತು. ಕೋವಿಡ್-19 ಪರಿಸ್ಥಿತಿ ಇದ್ದರೂ ಸಹ ವರನ ಪೋಷಕರು ಮೇ ತಿಂಗಳಲ್ಲಿಯೇ ಮದುವೆಯನ್ನು ನೆರವೇರಿಸಬೇಕೆಂದು ಬಯಸಿದ್ದರು. ನಾನು ಟೆಲಿಗ್ರಾಂ ಗುಂಪಿನಲ್ಲಿ ಪೋಸ್ಟ್ ಮಾಡುತ್ತಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಮದುವೆಯನ್ನು ಮುಂದೂಡಬೇಕೆಂದು ಪದೇ ಪದೇ ಪ್ರಾರ್ಥಿಸಿದೆ. ಸ್ವಲ್ಪ ಸಮಯದ ನಂತರ ಅದು ನಡೆಯಲಿ ಎಂಬ ದಿವ್ಯ ಅಂತರಾಳದ ಧ್ವನಿ ನನಗೆ ಕೇಳಿಬಂತು. ಏಕೆಂದರೆ ಅದು ನಮ್ಮ ಪಾಲಿಗೆ ಹೆಚ್ಚು ಆರ್ಥಿಕವಾಗಿ ಅನುಕೂಲಕರವಾಗಿತ್ತು. ಹೀಗಾಗಿ ಸಾಂಕ್ರಾಮಿಕದ ನಡುವೆಯೇ ನಾವು ಹೊರಗೆ ಹೋಗಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಪ್ರತಿಯೊಬ್ಬರನ್ನೂ ಸಂಪೂರ್ಣವಾಗಿ ರಕ್ಷಿಸಿದರು. ಜನಸಂದಣಿ ಕಡಿಮೆ ಇರುವುದರಿಂದ ವಿವಾಹದ ಸಂತೋಷ ಮತ್ತು ಸಕಾರಾತ್ಮಕ ಭಾವನೆ ಯಾವ ರೀತಿಯಲ್ಲೂ ಕಡಿಮೆಯಾಗಬಾರದೆಂದು ನಾನು ಮತ್ತೊಮ್ಮೆ ಪ್ರಾರ್ಥನೆ ಸಲ್ಲಿಸಿದೆ. ಶ್ರೀ ಅಮ್ಮ ಭಗವಾನರ ಕೃಪೆಯಿಂದ ಆ ವಿವಾಹ ಅತ್ಯಂತ ಆನಂದಕರವಾಗಿ ನೆರವೇರಿತು. ಅತಿಥಿಗಳು ಆಹಾರ, ಅಲಂಕಾರ ಮತ್ತು ಒಟ್ಟಾರೆ ವ್ಯವಸ್ಥೆಗಳ ಬಗ್ಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಷ್ಟೆಲ್ಲ ಒತ್ತಡದ ನಡುವೆಯೇ ನನ್ನ ಕೆಲಸದ ಸಮಯವನ್ನು ವ್ಯವಸ್ಥೆಯಲ್ಲಿ ದಾಖಲಿಸುವ ಕೊನೆಯ ದಿನಾಂಕವನ್ನು ನಾನು ತಪ್ಪಿಸಿಕೊಂಡೆ. ಅದು ಆಗದೇ ಇದ್ದರೆ ಆ ತಿಂಗಳ ಸಂಬಳವನ್ನು ಪ್ರಕ್ರಿಯೆಗೊಳಿಸಲು ಆಗುತ್ತಿರಲಿಲ್ಲ. ತಿಂಗಳ ಅಂತ್ಯದ ಮೊದಲು ನಾನು ಮೂಲಮಂತ್ರ ಜಪವನ್ನು ಭಕ್ತಿಯಿಂದ ಇನ್ನೂ ಹೆಚ್ಚಿಸಿದೆ. ಮೇ 30ರಂದು ಪವಾಡ ಸದೃಶವಾಗಿ ನನ್ನ ಖಾತೆಗೆ 100% ಸಂಬಳವು ಜಮೆಯಾಯಿತು. ನನ್ನ ತಂಡದ ಲೀಡರ್ ಅನ್ನು ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ದೀರಾ ಎಂದು ನಾನು ಕೇಳಿದಾಗ ಅವರು ಏನೂ ಮಾಡಿಲ್ಲವೆಂದು ತಿಳಿಸಿದರು. ಎಂದಿನಂತೆ ಇದು ನಿಸ್ಸಂದೇಹವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರವಾದ ಪ್ರೀತಿಯ ಕೃಪೆಯೇ ಆಗಿತ್ತು.